ಹಾಯ್ ಗೈಸ್, ವೆಲ್ಕಮ್ ಟು ವಿದ್ಯಾಭೈರವ ಅಕಾಡೆಮಿ. ಈ ವೆಕ್ಟರ್ಸ್ ಚಾಪ್ಟರ್ನಲ್ಲಿ ಆರ್ಥಗನಲ್ ಅಂತ ಒಂದು ಟಾಪಿಕ್ ಇದೆ ವೆಕ್ಟರ್ಸ್ ಚಾಪ್ಟರ್ನಲ್ಲಿ, ಓಕೆನಾ. ಸೊ ಆರ್ಥಗನಲ್ ಅಂತಂದರೆ ಏನು? ಗಿವನ್ ಟು ವೆಕ್ಟರ್ಸ್ನ ಡಾಟ್ ಪ್ರೊಡಕ್ಟ್ ಬಂದುಬಿಟ್ಟು 0 ಆಗಿರಬೇಕು. ಒಂದೆರಡು ವೆಕ್ಟರ್ಗಳನ್ನು ನಾವು ಮಲ್ಟಿಪ್ಲೈ ಮಾಡಿದಾಗ, ಡಾಟ್ ಪ್ರೊಡಕ್ಟ್ ಮಾಡಿದಾಗ ಏನಾಗಿರಬೇಕು? 0 ಬರಬೇಕು ಅನ್ನೋದೇ ಆರ್ಥಗನಲ್ಗೆ ಕಂಡೀಷನ್, ಓಕೆನಾ. ಸೊ ಇಲ್ಲೊಂದು ಕ್ವಶನ್ ಕೊಟ್ಟಿದ್ದಾರೆ ನೋಡಿ. ಇಫ್ ವೆಕ್ಟರ್ ಎ ಈಸ್ ಈಕ್ವಲ್ ಟು 3i - j ಪ್ಲಸ್ ಲ್ಯಾಂಬ್ಡಾ ಕೆ and vector b is equal to 3i plus 3j minus 4k are orthogonal vectors. Find the value of lambda ಅಂತ ಕೇಳಿದ್ದಾರೆ. ಸೊ ನೀವು ಯಾವಾಗಲೇ ಆಗಲಿ ಈ ಆರ್ಥೋಗನಲ್ ಅಂತ ವರ್ಡ್ ಕೇಳಿದ್ರೆ ದಿಸ್ ಈಸ್ ನಥಿಂಗ್ ಬಟ್ ಪರ್ಪೆಂಡಿಕ್ಯುಲರ್ ಅಂತ. ಆರ್ಥೋಗನಲ್ ಅಂತಂದ್ರೇನು? ಪರ್ಪೆಂಡಿಕ್ಯುಲರ್ ಅಂತ. ಓಕೆ, ಆರ್ಥೋಗನಲ್ ಅಂತ ಬರೋದು ಯಾವಾಗ? ಓನ್ಲಿ ಇನ್ ಲೈಕ್ ಡಾಟ್ ಪ್ರೊಡಕ್ಟ್ಸ್ಗಳಲ್ಲಿ ಮಾತ್ರ. ಓಕೆ, ಸೊ ನಮಗೆ ಆಲ್ರೆಡಿ ಕಂಡೀಷನ್ ಗೊತ್ತು. ವೆಕ್ಟರ್ ಎ ವೆಕ್ಟರ್ ಬಿ ಮಾಡಿದ್ರೆ 0 ಬರಬೇಕು, ದೆನ್ ಓನ್ಲಿ ಇಟ್ ಈಸ್ ಕಾಲ್ಡ್ ಆಸ್ ವಾಟ್? ಆರ್ಥೋಗನಲ್ ಅಥವಾ ಪರ್ಪೆಂಡಿಕ್ಯುಲರ್. ಓಕೆ, ಈಗ ಅವರೇ ಎರಡು ವೆಕ್ಟರ್ಗಳನ್ನು ಕೊಟ್ಬಿಟ್ಟಿದ್ದಾರೆ. ಅವರೇ ಹೇಳ್ತಾ ಇದ್ದಾರೆ ಇವೆರಡು ಪರ್ಪೆಂಡಿಕ್ಯುಲರ್ ಇದ್ದಾವೆ ಅಥವಾ ಆರ್ಥೋಗನಲ್ ಇದ್ದಾವೆ ಅಂತ. ಸೊ ದಟ್ ಲ್ಯಾಂಬ್ಡಾ ವ್ಯಾಲ್ಯೂ ಫೈಂಡ್ ಔಟ್ ಮಾಡಿ ಅಂತ. ಓಕೆ, ಯಾವ ಥರ ಮಾಡೋದು ನೋಡ್ಕೊಳ್ಳಿ. ಈಗ ವೆಕ್ಟರ್ ಎ ಬರಿತಾ ಇದ್ದೀನಿ, ವೆಕ್ಟರ್ ಎ ಬರ್ದಾಯಿತು. ಡಾಟ್ ವೆಕ್ಟರ್ ಬಿ ಬರಿತಾ ಇದ್ದೀನಿ, 3i ಪ್ಲಸ್ 3j ಮೈನಸ್ 4k ಈಸ್ ಈಕ್ವಲ್ ಟು 0. ಬಿಕಾಸ್ ಇದು ಆರ್ಥೋಗನಲ್ ಅಂತ ಹೇಳಿರೋದ್ರಿಂದ ಎರಡರ ಡಾಟ್ ಪ್ರಾಡಕ್ಟ್ 0 ಆಗಿರಬೇಕು ಅಂತ. ಸೊ ಇವಾಗ ಐ ಜೊತೆನೇ ಮಲ್ಟಿಪ್ಲೈ ಮಾಡಿ, 3 3s 9. ದೆನ್ ಜೆ ಜೊತೆ ಮಲ್ಟಿಪ್ಲೈ ಮಾಡಿ, ಲೈಕ್ ಜೆ ಕೋಎಫಿಷಿಯಂಟ್ ಈಸ್ 3, ಇಲ್ಲಿ ಜೆ ಕೋಎಫಿಷಿಯಂಟ್ ಈಸ್ -1. ಸೊ -1 ಇಂಟು 3 ಏನಾಗುತ್ತೆ? -3. ದೆನ್ ಕೆ ಕೋಎಫಿಷಿಯಂಟ್ ಜೊತೆ ಮಲ್ಟಿಪ್ಲೈ ಮಾಡಿ. ಸೊ ಇಲ್ಲಿ -4 ಇದೆ, ಇಲ್ಲಿ ಲ್ಯಾಂಬ್ಡಾ ಇದೆ, ಏನಾಗುತ್ತೆ ಅದು? -4 ಲ್ಯಾಂಬ್ಡಾ ಈಸ್ ಈಕ್ವಲ್ ಟು ವಾಟ್? 0. ಈಗ 9 - 3 ಅಂತಂದರೆ ಎಷ್ಟು? 6. -4 ಲ್ಯಾಂಬ್ಡಾ ಈಸ್ ಈಕ್ವಲ್ ಟು 0. ಸೊ ಇವಾಗ -4 ಲ್ಯಾಂಬ್ಡಾನ ಇಲ್ಲೇ ಹಿಡಿಬೇಕಾದ್ರೆ +6 ಈ ಕಡೆ ಹೋದ್ರೆ ಏನಾಗುತ್ತೆ? -6. ಈಗ ಒಟ್ಟಿನಲ್ಲಿ ಏನು, ಕಾನ್ಸ್ಟೆಂಟ್ಸ್ನ ಒಂದು ಸೈಡು, ಈ ಕೋಎಫಿಷಿಯಂಟ್ ಈಗ ಲ್ಯಾಂಬ್ಡಾ ವ್ಯಾಲ್ಯೂಸ್ ಅನದರ್ ಸೈಡ್ ಅನ್ನೋ ಥರ. ಸೊ ಈಗ -4 ಲ್ಯಾಂಬ್ಡಾ ಹಾಗೆ ಇಟ್ಕೊಂಡಿದ್ದೀನಿ, +6 ಆ ಕಡೆ ಹೋದರೆ -6. ಈಗ ನಮಗೆ ಲ್ಯಾಂಬ್ಡಾ ಬೇಕು. ಸೊ -6 ಡಿವೈಡೆಡ್ ಬೈ -4. ಸೊ ದಟ್ ವಿ ವಿಲ್ ಗೆಟ್ ಲ್ಯಾಂಬ್ಡಾ. ಮೈನಸ್ ಗೆಟ್ ಕ್ಯಾನ್ಸಲ್. ದಿಸ್ ಈಸ್ 2 2s, ದಿಸ್ ಇಸ್ 2 3s. ಸಿಂಪ್ಲಿಫೈ ಮಾಡಿ ಇಡಬೇಕು. ಓಕೆ, ದೇರ್ ಫಾರ್ ಲ್ಯಾಂಬ್ಡಾ ಈಸ್ ಈಕ್ವಲ್ ಟು 3/2 ಅಂತ. ಅರ್ಥ ಆಗ್ತಾ ಇದೆಯಾ? ಎಸ್. ಈಗ ಇನ್ನೊಂದು ಕ್ವಶನ್ ಸುಮ್ಮನೆ ತಗೋತೀನಿ ನಿಮಗೆ, ಇದನ್ನು ಇನ್ನೊಂದು ಸಲ ಮೀನ್ಸ್ ಬೇರೆ ಥರ ಅರ್ಥ ಮಾಡಿಸೋದಕ್ಕೆ. ಈಗ ಲೆಟಸ್ಸೇ ಎರಡು ವೆಕ್ಟರ್ಸ್ಗಳನ್ನು ಕೊಟ್ಟಿದ್ದಾರೆ. ಎ ಈಸ್ ಈಕ್ವಲ್ ಟು i - 2j ಪ್ಲಸ್ ಕೆ, ಬಿ ಈಸ್ ಈಕ್ವಲ್ ಟು 3i - 2j, ಕೆ ಕೊಟ್ಟಿಲ್ಲ ಅಂತ ಇಟ್ಕೊಳ್ಳೋಣ. ಓಕೆ, ಶೋ ದ ವೆರಿಫೈ ವೆದರ್ ದೇ ಆರ್ ಪರ್ಪೆಂಡಿಕ್ಯುಲರ್ ಅಥವಾ ಆರ್ಥೋಗನಲ್ ಅಂತ ಕೇಳ್ತಾ ಇದ್ದಾರೆ ಅಂತ ಇಟ್ಕೊಳ್ಳೋಣ. ಓಕೆ, ಮೀನಿಂಗ್ ಏನು? ಈಗ ನಮ್ಗೆ ಆಲ್ರೆಡಿ ಗೊತ್ತು ಪರ್ಪೆಂಡಿಕ್ಯುಲರ್ ಅಥವಾ ಆರ್ಥೋಗನಲ್ ಅಂತಂದ್ರೆ ಏನು. ಎ ಡಾಟ್ ಬಿ ಶುಡ್ ಬಿ ಈಕ್ವಲ್ ಟು 0, ರೈಟ್. ಈಗ ಅವ್ರು ಕೊಟ್ಟಿರ್ತಕ್ಕಂಥ ವೆಕ್ಟರ್ಸ್ಗಳು ಡಾಟ್ ಪ್ರೊಡಕ್ಟ್ ಮಾಡಿದಾಗ 0 ಬಂತು ಅಂತಂದರೆ ವಿ ಕ್ಯಾನ್ ಸೇ ದಟ್ ಲೈಕ್ ದೇ ಆರ್ ಪರ್ಪೆಂಡಿಕ್ಯುಲರ್ ಅಥವಾ ಆರ್ಥೋಗನಲ್. ಬರಲಿಲ್ಲ ಅಂತಂದರೆ ದೇ ಆರ್ ನಾಟ್. ಓಕೆ, ನೋಡೋಣ ಈಗ ಬರ್ತಾ ಇದೆಯಲ್ಲ ಅಂತ. i - 2j ಪ್ಲಸ್ ಕೆ ಇಂಟು 3i - 2j. ಓಕೆ, ಸೊ ಇವಾಗ ಐ ಜೊತೆ ಮಾಡಿ, 3 ಇಂಟು ಐ ಕೋಎಫಿಷಿಯಂಟ್ ಏನಿಲ್ಲ ಅಂದರೂ 1 ಇರುತ್ತೆ. ಸೊ 3 1s 3. ದೆನ್ ಜೆ ಕೋಎಫಿಷಿಯಂಟ್ಗಳನ್ನು ಮಾಡಿ, ಇಲ್ಲಿ -2 ಇದೆ, ಇಲ್ಲಿನೂ -2 ಇದೆ, ಏನಾಯಿತು? +4 ಆಯಿತು. ಹಾಗೆ ಇಲ್ಲಿ ಆ್ಯಕ್ಚುಲಿ 0 ಮೀನ್ಸ್ ಕೆ ಕೋಎಫಿಷಿಯಂಟ್, ಕೆ ಏನು ಕೊಟ್ಟೇ ಇಲ್ಲ ನೋಡಿ, ಕೆ ಅನ್ನೋದು ಇಲ್ಲವೇ ಇಲ್ಲ ಅಂದರೆ 0 ಅಂತ ತೊಗೋಬೇಕು. ಸೊ 0 ಇಂಟು ಕೆ ಮೀನ್ಸ್ ಕೆ ಕೋಎಫಿಷಿಯಂಟ್ 1. 0 ಇಂಟು 1 ಈಸ್ ವಾಟ್? 0 ಈಸ್ ಈಕ್ವಲ್ ಟು ವಾಟ್? 7. ಬಟ್ ನಮಗೆ ಬರಬೇಕಾಗಿರೋದೇನು? 0 ಬಂದಿತ್ತು ಅಂತಂದರೆ ವಿ ಕ್ಯಾನ್ ಸೇ ದಟ್ ದಿಸ್ ಈಸ್ ಲೈಕ್ ಪರ್ಪೆಂಡಿಕ್ಯುಲರ್. ಬಟ್ ಬಂದಿಲ್ಲ ಅಂತಂದರೆ ದೇ ಆರ್ ನಾಟ್. ದೇರ್ ಫಾರ್ ವಿ ವೆರಿಫೈಡ್ ದಟ್ ಗಿವನ್ ವೆಕ್ಟರ್ಸ್ ಆರ್ ನಾಟ್ ಪರ್ಪೆಂಡಿಕ್ಯುಲರ್ ಅಂತ ಕನ್ಕ್ಲೂಷನ್ ಬರೀಬೇಕು. ಪರ್ಪೆಂಡಿಕ್ಯುಲರ್ ಇದ್ದರೆ 0 ಬರಬೇಕು. ಅರ್ಥ ಆಗ್ತಾ ಇದೆಯಾ? ಬಟ್ ಈ ಕ್ವಶನಲ್ಲಿ ಏನಾಗಿತ್ತು, ಅವರೇ ಹೇಳ್ತಾ ಇದ್ದಾರೆ ಎರಡು ಪರ್ಪೆಂಡಿಕ್ಯುಲರ್. ಸೊ ದಟ್ ಅನ್ನೋನ್ ಮೀನ್ಸ್ ಲ್ಯಾಂಬ್ಡಾ ಇಯರ್ ಇಟ್ ಈಸ್ ಅನ್ನೋನ್. ಸೊ ಅದನ್ನು ಫೈಂಡ್ ಔಟ್ ಮಾಡಿ ಅಂತ ಹೇಳಿದ್ರೆ, ಸೊ ದಿಸ್ ಈಸ್ ಅ ಪ್ರೊಸೀಜರ್. ಅರ್ಥ ಆಗ್ತಾ ಇದೆಯಾ? ಥ್ಯಾಂಕ್ ಯು ಗೈಸ್.